ನಮಸ್ಕಾರ. ಇತ್ತೀಚಿನ ಕೃಷಿ ಪದ್ಧತಿಗಳಲ್ಲಿ ರಾಸಾಯನಿಕಗಳ ಬಳಕೆ ಹೆಚ್ಚಾಗಿ ನಮ್ಮ ಮಣ್ಣಿನ ಫಲವತ್ತತೆ ದಿನೇ ದಿನೇ ಕುಸಿಯುತ್ತಿದೆ. ಆದರೆ ಇದಕ್ಕೆ ಒಂದು ಅತ್ಯುತ್ತಮ ನೈಸರ್ಗಿಕ ಪರಿಹಾರ ಇದೆ. ಬನ್ನಿ, ಅದರ ಬಗ್ಗೆ ಇಂದು ನಾವು ವಿವರವಾಗಿ ಮಾತನಾಡೋಣ. ಹೌದು, ನೀವೇ ಹೇಳಿದ್ ನಿಜ. ಪ್ರತಿ ವರ್ಷ ರಾಸಾಯನಿಕ ಗೊಬ್ಬರದ ಖರ್ಚು ಏರುತ್ತಲೇ ಇದೆ. ಆದರೆ ಇಳುವರಿ ಮಾತ್ರ ನಿರೀಕ್ಷಿಸಿದಷ್ಟು ಬರುತ್ತಿಲ್ಲ. ಮಣ್ಣು ತನ್ನ ಸತ್ವವನ್ನೇ ಕಳೆದುಕೊಂಡ ಹಾಗೆ ಆಗಿದೆ. ಇದಕ್ಕೆ ಖಂಡಿತ ಒಂದು ಶಾಶ್ವತ ಪರಿಹಾರ ಬೇಕೇ ಬೇಕು. ಖಂಡಿತ. ಆ ನಿಟ್ಟಿನಲ್ಲಿ ವರ್ಮಿ ಕಂಪೋಸ್ಟ್ ಹೇಗೆ ಒಂದು ಉತ್ತಮ ಪರಿಹಾರ ಆಗಬಲ್ಲದು ಅಂತ ಈ 5 ಮುಖ್ಯ ಹಂತಗಳಲ್ಲಿ ನೋಡೋಣ. ಮೊದಲಿಗೆ ಆಧುನಿಕ ಕೃಷಿಯ ಸವಾಲುಗಳು, ನಂತರ ಎರೆಹುಳುಗಳ ಆ ಅದ್ಭುತ ಜಗತ್ತು, ಅದರ ವೈಜ್ಞಾನಿಕ ಶಕ್ತಿ, ಮಣ್ಣಿನಿಂದ ಫಸಲಿನವರೆಗೆ ಸಿಗುವ ಪ್ರಯೋಜನಗಳು, ಮತ್ತು ಕೊನೆಯದಾಗಿ ಸುಸ್ಥಿರ ಕೃಷಿಯತ್ತ ಇದು ಹೇಗೆ ಒಂದು ಗಟ್ಟಿ ಹೆಜ್ಜೆ ಎಂಬುದನ್ನು ಚರ್ಚಿಸೋಣ. ನೋಡಿ, ವರ್ಮಿಕಂಪೋಸ್ಟ್ ಅಂದ್ರೆ ಅದು ಕೇವಲ ಒಂದು ಗೊಬ್ಬರ ಅಷ್ಟೇ ಅಲ್ಲ. ಇದು ಮಣ್ಣಿಗೆ ಮರುಜೀವ ಕೊಡುವ, ಅದರ ಫಲವತ್ತತೆಯನ್ನು ಮತ್ತೆ ಮೊದಲಿನ ಸ್ಥಿತಿಗೆ ತರುವ ಒಂದು ಸಮಗ್ರ ಪರಿಹಾರ ಅಂತಾನೆ ಹೇಳಬಹುದು. ಸರಿ, ಆದ್ರೆ ಒಂದು ಅನುಮಾನ. ರಾಸಾಯನಿಕ ಗೊಬ್ಬರ ಹಾಕಿದ್ರೆ ತಕ್ಷಣಕ್ಕೆ ಫಲಿತಾಂಶ ಕಾಣಿಸುತ್ತೆ. ಈ ಹಳೆ ಪದ್ಧತಿಯಾದ ವರ್ಮಿಕಂಪೋಸ್ಟ್ ನಿಜವಾಗ್ಲೂ ಇವತ್ತಿನ ವೇಗದ ಕೃಷಿಯಲ್ಲಿ ಅವುಗಳ ಜೊತೆ ಸ್ಪರ್ಧೆ ಮಾಡಕ್ ಸಾಧ್ಯನಾ? ತುಂಬಾ ಒಳ್ಳೆಯ ಪ್ರಶ್ನೆ. ರಾಸಾಯನಿಕ ಗೊಬ್ಬರಗಳು ಅಂದ್ರೆ ಬೆಳೆಗೆ ಸಿದ್ಧ ಆಹಾರವನ್ನು ತಟ್ಟೆಯಲ್ಲಿಟ್ಟು ಕೊಟ್ಟ ಹಾಗೆ. ಆದ್ರೆ ವರ್ಮಿ ಕಂಪೋಸ್ಟ್ ಹಾಗಲ್ಲ, ಅದು ಮಣ್ಣಿನ ಆರೋಗ್ಯವನ್ನೇ ಸುಧಾರಿಸುತ್ತೆ. ಅಂದ್ರೆ ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ಮಣ್ಣಿನಿಂದ ತಾವೇ ಪಡೆದುಕೊಳ್ಳೋ ಹಾಗೆ ಮಾಡುತ್ತೆ. ಇದು ದೀರ್ಘಕಾಲದ ಪ್ರಯೋಜನ ಕೊಡುತ್ತೆ. ಈ ಇಡೀ ಪ್ರಕ್ರಿಯೆಯ ಹೀರೋ ಯಾರು ಗೊತ್ತಾ? ಅದು ಎರೆಹುಳು. ಅದ್ರಲ್ಲೂ ಐಸೀನಿಯಾ ಫೋಟಿಡಾ ಅನ್ನೋ ಒಂದು ವಿಶೇಷ ತಳಿಯ ಎರೆಹುಳುಗಳು ಈ ಕೆಲಸದಲ್ಲಿ ಎತ್ತಿದ ಕೈ. ಐಸೀನಿಯಾ ಫೋಟಿಡಾ ತಳಿಯ ವಿಶೇಷತೆ ಏನು ಅಂದ್ರೆ ಇದು ಕೇವಲ 50ರಿಂದ 55 ದಿನಗಳಲ್ಲಿ ಪೂರ್ತಿಯಾಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲ, ಪ್ರತಿ 3 ದಿನಕ್ಕೊಮ್ಮೆ ಮೊಟ್ಟೆ ಇಡುತ್ತೆ. ಹೀಗೆ ವೇಗವಾಗಿ ಸಂತಾನೋತ್ಪತ್ತಿ ಮಾಡುವುದರಿಂದ ಮತ್ತು ತ್ಯಾಜ್ಯವನ್ನು ಬಹಳ ಬೇಗ ಗೊಬ್ಬರವಾಗಿ ಪರಿವರ್ತಿಸುವುದರಿಂದ ವರ್ಮಿ ಕಂಪೋಸ್ಟ್ ತಯಾರಿಕೆಗೆ ಇದನ್ನೇ ಅತ್ಯುತ್ತಮ ಆಯ್ಕೆ ಅಂತ ಪರಿಗಣಿಸಲಾಗುತ್ತೆ. ಅಬ್ಬಾ, ಒಂದು ಸಣ್ಣ ಎರೆಹುಳುವಿನ ದೇಹದೊಳಗೆ ಇಷ್ಟೆಲ್ಲ ನಡೆಯುತ್ತಾ? ಇದು ನೋಡಕ್ಕೆ ಒಂದು ಸಣ್ಣ ಕಾರ್ಖಾನೆ ಇದ್ದಾಗೆ ಇದೆಯಲ್ಲ? ಹೌದು, ನೀವು ಹೇಳಿದ್ದು ಸರಿ. ಮತ್ತು ಈ ಸಂಕೀರ್ಣ ಪ್ರಕ್ರಿಯೆಯ ಅಂತಿಮ ಉತ್ಪನ್ನವೇ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ವರ್ಮಿಕಂಪೋಸ್ಟ್. ವರ್ಮಿಕಂಪೋಸ್ಟ್ನ ನಿಜವಾದ ಶಕ್ತಿ ಇರೋದು ನಮ್ಗೆ ಬರಿಗಣ್ಣಿಗೆ ಕಾಣುವುದರಲ್ಲಿ ಅಲ್ಲ, ಬದಲಿಗೆ ಅದರೊಳಗಿರೋ ಸೂಕ್ಷ್ಮದರ್ಶಕೀಯ ಘಟಕಗಳಲ್ಲಿ. ಸರಿ, ಸೂಕ್ಷ್ಮಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನೋದು ಒಳ್ಳೆ ವಿಷಯನೇ. ಆದ್ರೆ ಇದರಿಂದ ನೇರವಾಗಿ ಬೆಳೆ ಇಳುವರಿ ಜಾಸ್ತಿಯಾಗುತ್ತಾ? ರೈತರಿಗೆ ಬೇಕಾಗಿರೋದು ಅದಲ್ವೇ? ಖಂಡಿತವಾಗಿಯೋ. ಈ ಪಟ್ಟಿಯಲ್ಲಿ ನೋಡಿ, ವರ್ಮಿಕಂಪೋಸ್ಟ್ನಲ್ಲಿ ಲಕ್ಷಾಂತರ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳಿವೆ. ಉದಾಹರಣೆಗೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಇವು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಸಸ್ಯಗಳು ಸುಲಭವಾಗಿ ಹೀರಿಕೊಳ್ಳೋ ರೂಪಕ್ಕೆ ಪರಿವರ್ತಿಸುತ್ತವೆ. ಅಷ್ಟೇ ಅಲ್ಲ, ಇವು ಸಸ್ಯಗಳನ್ನ ರೋಗಗಳಿಂದ ರಕ್ಷಿಸೋ ಕಾವಲುಗಾರರ ತರಾನೂ ಕೆಲಸ ಮಾಡುತ್ತವೆ. ಇದಲ್ಲದೆ ಈ ಸೂಕ್ಷ್ಮಜೀವಿಗಳು ಮತ್ತು ಎರೆಹುಳುಗಳು ನೈಸರ್ಗಿಕ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡುತ್ತವೆ. ಇವನ್ನು ಸಸ್ಯ ಬೆಳವಣಿಗೆ ನಿಯಂತ್ರಕಗಳು ಅಂತ ಕರಿತೇವೆ. ವರ್ಮಿಕಂಪೋಸ್ಟ್ ಬಳಸಿ ಬೆಳೆದ ಸಸ್ಯಗಳು ಯಾಕೆ ಹೆಚ್ಚು ಆರೋಗ್ಯಕರವಾಗಿ ಮತ್ತು ವೇಗವಾಗಿ ಬೆಳೀತವೆ ಅನ್ನೋದಕ್ಕೆ ಇದು ಒಂದು ಮುಖ್ಯ ಕಾರಣ. ಹ್ಯೂಮಿಕ್ ಆಮ್ಲದ ಕೆಲ್ಸವನ್ನು ಇನ್ನೂ ಸರಳವಾಗಿ ಹೇಳೋದಾದ್ರೆ ಇದು ಒಂದು ಕೀಲಿಕೈ ಇದ್ದ ಹಾಗೆ. ಇದು ಸಸ್ಯದ ಬೇರುಗಳಲ್ಲಿರೋ ಜೀವಕೋಶದ ಬಾಗಿಲನ್ನು ತೆರೆದು ಪೋಷಕಾಂಶಗಳು ಮತ್ತು ನೀರು ಸುಲಭವಾಗಿ ಒಳಗೆ ಹೋಗಲು ದಾರಿ ಮಾಡಿಕೊಡುತ್ತೆ. ಈ ಎಲ್ಲ ವೈಜ್ಞಾನಿಕ ವಿಷಯಗಳು ಕೇಳೋಕೆ ಚೆನ್ನಾಗಿದೆ, ಆದ್ರೆ ನಮ್ಮ ಭಾಗದಲ್ಲಿ ಆಗಾಗ ಬರಗಾಲ ಬರುತ್ತೆ. ಇಂತಹ ಕಠಿಣ ಪರಿಸ್ಥಿತಿಗಳಲ್ಲಿ ಇದೆಲ್ಲ ರೈತರಿಗೆ ವಾಸ್ತವವಾಗಿ ಹೇಗೆ ಸಹಾಯ ಮಾಡುತ್ತೆ? ಇದರ ಪ್ರಾಯೋಗಿಕ ಫಲಿತಾಂಶಗಳ ಬಗ್ಗೆ ಸ್ವಲ್ಪ ಹೇಳಿ. ಈ ಹೋಲಿಕೆಯನ್ನೊಮ್ಮೆ ಗಮನಿಸಿ. ರಾಸಾಯನಿಕ ಗೊಬ್ಬರಗಳು ಅಲ್ಪಾವಧಿಗೆ ಪೋಷಣೆ ನೀಡಬಹುದು ಅಷ್ಟೇ. ಆದ್ರೆ ವರ್ಮಿಕಂಪೋಸ್ಟ್ ಮಣ್ಣಿನ ಆರೋಗ್ಯವನ್ನು ದೀರ್ಘಕಾಲದವರೆಗೆ ಕಾಪಾಡುತ್ತೆ, ಅದರ ರಚನೆಯನ್ನು ಸುಧಾರಿಸುತ್ತೆ ಮತ್ತು ನಿರಂತರವಾಗಿ ಪೋಷಕಾಂಶಗಳನ್ನು ಪೂರೈಕೆ ಮಾಡ್ತಾ ಇರುತ್ತೆ. ನಿಮ್ಮ ಪ್ರಶ್ನೆಗೆ ನೇರವಾದ ಉತ್ತರ ಇಲ್ಲಿದೆ. ವರ್ಮಿಕಂಪೋಸ್ಟ್ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ. ಇದರಿಂದ ಬರಗಾಲವಂತಹ ಸಂದರ್ಭಗಳಲ್ಲೂ ಕೂಡ ಬೆಳೆಗಳು ಒತ್ತಡವನ್ನು ತಡೆಕೊಳ್ಳುವ ಶಕ್ತಿ ಪಡೆಯುತ್ತವೆ. ಅಷ್ಟೇ ಅಲ್ಲ, ಇದು ಮಣ್ಣಿನ ಲವಣಾಂಶವನ್ನು ಕಡಿಮೆ ಮಾಡಿ ಕೀಟಬಾಧೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಹೇಳೋದಾದ್ರೆ ವರ್ಮಿಕಂಪೋಸ್ಟ್ ಸುಸ್ಥಿರ ಕೃಷಿಯ ಕಡೆಗೆ ಒಂದು ಅತ್ಯಂತ ಪರಿವರ್ತನಾಶೀಲ ಹೆಜ್ಜೆ ಅಂತ ಹೇಳ್ಬೋದು. ಹೌದು, ಈಗ ಸ್ಪಷ್ಟವಾಗಿ ಅರ್ಥವಾಯಿತು. ಇದನ್ನ ನಾವು ಕೇವಲ ಗೊಬ್ಬರದ ಖರ್ಚು ಅಂತ ನೋಡಬಾರ್ದು, ಬದಲಿಗೆ ನಮ್ಮ ಮುಂದಿನ ಪೀಳಿಗೆಗಾಗಿ ಮತ್ತು ನಮ್ಮ ಭೂಮಿಯ ಆರೋಗ್ಯಕ್ಕಾಗಿ ಮಾಡುವ ಒಂದು ದೊಡ್ಡ ಹೂಡಿಕೆ ಅಂತ ಭಾವಿಸಬೇಕು.
ಹಾಗಾದರೆ ನಮ್ಮ ಭೂಮಿಯ ಜೀವನಾಡಿಯಾದ ಮಣ್ಣನ್ನು ಪುನಶ್ಚೇತನಗೊಳಿಸಲು ಈ ನೈಸರ್ಗಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ನಾವೆಲ್ಲ ಸಿದ್ಧರಿದ್ದೇವೆಯಾ? ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ. ನಮ್ಮ ಕೃಷಿಯ ಭವಿಷ್ಯ ಮತ್ತು ನಮ್ಮ ಮಣ್ಣಿನ ಆರೋಗ್ಯದ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ಸಮಯವಿದು.